ಪ್ರಾಚೀನ ಭಾರತದ ಕಾಡುಗಳು ಇನ್ನೂ ಅರಣ್ಯ ಸಂಸ್ಕೃತಿಯಿಂದ ತುಂಬಿದ್ದ ಕಾಲ. ಮಾನವನು ಪ್ರಕೃತಿಯೊಡನೆ ನೇರವಾಗಿ ಬದುಕುತ್ತಿದ್ದ. ಆದರೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು: ರೋಗಗಳು. ಜ್ವರ, ಕ್ಷಯ, ವಿಷದ ಕಾಟ, ಪ್ರಸವದ ತೊಂದರೆಗಳು. ಜನರು ನಿಧಾನವಾಗಿ ದುರ್ಬಲರಾಗುತ್ತಿದ್ದರು. ಆ ಸಮಯದಲ್ಲಿ ಋಷಿಗಳು ಒಂದು ಪ್ರಶ್ನೆ ಕೇಳಿದ್ರು: ಮಾನವನ ಆಯುಷ್ಯವನ್ನು ಹೇಗೆ ರಕ್ಷಿಸಬೇಕು? ಈ ಪ್ರಶ್ನೆಯೇ ಆಯುರ್ವೇದದ ಹುಟ್ಟಿಗೆ ಕಾರಣ ಎಂದು ಗುರುಶಿಷ್ಯ ಪರಂಪರೆ ಹೇಳುತ್ತದೆ. ವೈದಿಕ ಪರಂಪರೆಯಲ್ಲಿ ಆರೋಗ್ಯ ಜ್ಞಾನವನ್ನು ದೈವಿಕ ಮೂಲದಿಂದ ಬಂದದ್ದು ಎಂದು ಕಂಡರು. ಆ ಪರಂಪರೆಯಲ್ಲಿ ಆರೋಗ್ಯದ ಅಧಿದೇವತೆ ಎಂದು ಗೌರವಿಸಲ್ಪಟ್ಟವರು ಧನ್ವಂತರಿ. ಸಮುದ್ರ ಮಥನದ ಪುರಾಣದಲ್ಲಿ ಅವರು ಅಮೃತ ಕಲಶದೊಂದಿಗೆ ಹೊರಬಂದ ಕಥೆ ಎಲ್ಲರಿಗೂ ಪರಿಚಿತ. ಆದರೆ ಆಯುರ್ವೇದ ವಿದ್ಯಾರ್ಥಿಗಳು ತಿಳಿಯಬೇಕಾದದ್ದು, ಅಮೃತ ಅಂದ್ರೆ ಕೇವಲ ದ್ರವವಲ್ಲ, ಅದು ಆರೋಗ್ಯಕರ ಜೀವನಶೈಲಿಯ ಜ್ಞಾನ ಎಂಬ ಸಂಕೇತ. ಕಾಲಕ್ರಮೇಣ ಈ ಜ್ಞಾನ ಋಷಿಗಳ ಮೂಲಕ ವ್ಯವಸ್ಥಿತವಾಯಿತು. ವೇದಗಳಲ್ಲಿ, ವಿಶೇಷವಾಗಿ ಅಥರ್ವವೇದದಲ್ಲಿ ರೋಗ, ಔಷಧಿ ಸಸ್ಯಗಳು, ಮಂತ್ರಚಿಕಿತ್ಸೆ, ವಿಷಚಿಕಿತ್ಸೆಗಳ ಉಲ್ಲೇಖಗಳು ಸಿಗುತ್ತವೆ. ಇದನ್ನು ಆಯುರ್ವೇದದ ವೇದಿಕ ಬೇಸ್ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಆಯುರ್ವೇದ ನಿಜವಾದ ವೈದ್ಯಕೀಯ ಶಾಸ್ತ್ರವಾಗಿ ರೂಪುಗೊಂಡದ್ದು ಗುರು-ಶಿಷ್ಯ ಸಂವಾದಗಳ ಮೂಲಕ. ಋಷಿ ಪರಂಪರೆಯಲ್ಲಿ ವೈದ್ಯಕೀಯ ಜ್ಞಾನವನ್ನು ಸುವ್ಯವಸ್ಥಿತವಾಗಿ ಬೋಧಿಸಿದ ಪ್ರಮುಖ ಗುರುಗಳಲ್ಲಿ ಒಬ್ಬರು ಪೌರಾಣಿಕ ವೈದ್ಯಗುರು ಪುನರ್ವಸು ಆತ್ರೇಯ. ಅವರ ಬಳಿಯಲ್ಲಿ ಅನೇಕ ಶಿಷ್ಯರು ಅಭ್ಯಾಸ ಮಾಡಿದರು. ಆ ಶಿಷ್ಯರಲ್ಲಿ ಅಗ್ನಿವೇಶ ಎಂಬವರು ತಮ್ಮ ಗುರು ಉಪದೇಶಗಳನ್ನು ಸಂಗ್ರಹಿಸಿ ಅಗ್ನಿವೇಶ ತಂತ್ರ ರೂಪಿಸಿದರು. ಆ ಗ್ರಂಥವೇ ನಂತರ ಸಂಪಾದಿತವಾಗಿ ಪ್ರಸಿದ್ಧಿಯಾದದ್ದು ಚರಕ ಸಂಹಿತ. ಇದನ್ನು ಸಂಪಾದನೆ ಮಾಡಿ ಅಭಿವೃದ್ಧಿಪಡಿಸಿದ ಮಹಾನ್ ವೈದ್ಯನು ಚರಕ. ಅವರು ಕೇವಲ ಔಷಧಿ ವೈದ್ಯರಲ್ಲ, ತತ್ವಜ್ಞರು. ಅವರಲ್ಲಿ ರೋಗದ ಕಾರಣವನ್ನು ಅಸಮತೋಲನ ಎಂದು ವ್ಯಾಖ್ಯಾನಿಸಿದ ಮೊದಲ ವೈದ್ಯಕೀಯ ಚಿಂತನೆ ಕಂಡುಬರುತ್ತದೆ. ದೋಷ, ಧಾತು, ಮಲಗಳ ಸಮತೋಲನವೇ ಆರೋಗ್ಯ. ಚರಕನ ದೃಷ್ಟಿಯಲ್ಲಿ ವೈದ್ಯನು ಕೇವಲ ಔಷಧಿ ಕೊಡುವವನು ಅಲ್ಲ, ಜೀವನ ಮಾರ್ಗದರ್ಶಕ. ಆಹಾರ, ನಿದ್ರೆ, ನೈತಿಕ ಜೀವನ, ಮನಸ್ಸಿನ ಸ್ಥಿತಿ ಇವೆಲ್ಲ ವೈದ್ಯಕೀಯ ವಿಷಯಗಳೇ. ಇನ್ನೊಂದು ದಿಕ್ಕಿನಲ್ಲಿ ಆಯುರ್ವೇದ ಶಸ್ತ್ರಚಿಕಿತ್ಸೆಯಲ್ಲಿ ಅದ್ಭುತ ಮಟ್ಟ ತಲುಪಿತು. ಅದಕ್ಕೆ ಕಾರಣರಾದವರು ಶುಶ್ರುತ. ಅವರ ಗ್ರಂಥ ಶುಶ್ರುತ ಸಂಹಿತ ವಿಶ್ವದ ಅತ್ಯಂತ ಪ್ರಾಚೀನ ಶಸ್ತ್ರಚಿಕಿತ್ಸಾ ಪಠ್ಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಶುಶ್ರುತನು ಶಸ್ತ್ರೋಪಕರಣಗಳನ್ನು ವರ್ಗೀಕರಿಸಿದ, ಶವಚಿಕಿತ್ಸೆ ಮೂಲಕ ಎನಾಟಮಿ ಅಭ್ಯಾಸ ಮಾಡಿದ, ನಾಸ ಪುನರ್ನಿರ್ಮಾಣ, ಪ್ಲಾಸ್ಟಿಕ್ ಸರ್ಜರಿ ವಿಧಾನಗಳನ್ನು ಬರೆದ ಮೊದಲ ವೈದ್ಯರಲ್ಲಿ ಒಬ್ಬ. ವಿದ್ಯಾರ್ಥಿಗಳಿಗೆ ಕಬ್ಬು, ಕಾಯಿ, ಚರ್ಮದ ಚೀರಗಳ ಮೇಲೆ ಅಭ್ಯಾಸ ಮಾಡಿಸುತ್ತಿದ್ದರೆಂದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಇದರಿಂದ ಆಯುರ್ವೇದವು ಕೇವಲ ಸಸ್ಯ ಔಷಧಿಯಲ್ಲ, ಸಂಪೂರ್ಣ ವೈದ್ಯಕೀಯ ವ್ಯವಸ್ಥೆ ಎಂಬುದು ಸ್ಪಷ್ಟ. ನಂತರದ ಶತಮಾನಗಳಲ್ಲಿ ಆಯುರ್ವೇದವನ್ನು ಸಂಕ್ಷಿಪ್ತವಾಗಿ, ಸುಲಭವಾಗಿ ಬೋಧಿಸಿದ ಗ್ರಂಥ ಅಷ್ಟಾಂಗ ಹೃದಯ. ಇದರ ರಚನೆಕಾರ ವಾಗ್ಭಟ. ಅವರು ಆಯುರ್ವೇದದ ಅಷ್ಟಾಂಗಗಳನ್ನು ಕಾಯಚಿಕಿತ್ಸೆ, ಶಲ್ಯ, ಶಲಾಕ್ಯ, ಕೌಮಾರಭೃತ್ಯ, ಭೂತವಿದ್ಯ, ಅಗದತಂತ್ರ, ರಸಾಯನ, ವಾಜೀಕರಣ ಸ್ಪಷ್ಟವಾಗಿ ವ್ಯವಸ್ಥೆಗೊಳಿಸಿದರು. ಆಯುರ್ವೇದದ ಮೂಲತತ್ವ ಒಂದು: ಮಾನವನು ಪ್ರಕೃತಿಯ ಭಾಗ, ಪಂಚಮಹಾಭೂತಗಳಿಂದ ದೇಹ ನಿರ್ಮಿತ. ವಾತ, ಪಿತ್ತ, ಕಫ ಈ ಮೂರು ದೋಷಗಳ ಸಮತೋಲನವೇ ಆರೋಗ್ಯ. ರೋಗ ಎಂದರೆ ಶತ್ರುವಲ್ಲ, ಅದು ದೇಹದ ಸಂದೇಶ. ಜೀವನಾಹಾರ, ಮನಸ್ಸು, ಋತುಚಕ್ರ ಇವೆಲ್ಲ ಸಮತೋಲನ ರೋಗ ಬರುತ್ತದೆ. ಆದ್ದರಿಂದ ಆಯುರ್ವೇದದ ಗುರಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ಆರೋಗ್ಯವಂತರ ಆರೋಗ್ಯ ರಕ್ಷಣೆ, ರೋಗಿಗಳ ರೋಗಶಮನ. ಇದು ಪ್ರಿವೆನ್ಷನ್ ಬೇಸ್ಡ್ ಮೆಡಿಸಿನ್ ಎಂಬ ಆಧುನಿಕ ಪರಿಕಲ್ಪನೆಗೆ ಸಾವಿರಾರು ವರ್ಷಗಳ ಹಿಂದಿನ ರೂಪ. ಗುರುಕುಲಗಳಲ್ಲಿ ಆಯುರ್ವೇದ ವಿದ್ಯಾರ್ಥಿಗಳು ಕೇವಲ ಪಾಠ್ಯವಲ್ಲ, ಜೀವನವನ್ನೇ ಅಭ್ಯಾಸ ಮಾಡುತ್ತಿದ್ದರು. ಬ್ರಹ್ಮಚರ್ಯ, ಸಾತ್ವಿಕ ಆಹಾರ, ಪ್ರಾಯೋಗಿಕ ಔಷಧಿ ತಯಾರಿ, ರೋಗಿ ಸೇವೆ. ಆದ್ದರಿಂದ ಆಯುರ್ವೇದ ವೈದ್ಯನು ವೈದ್ಯ ಮಾತ್ರ ಅಲ್ಲ, ದಯಾಳು ಸೇವಕ, ನೈತಿಕ ಜೀವನದ ಮಾದರಿ. ಇದೇ ಆಯುರ್ವೇದದ ನಿಜವಾದ ಪ್ರಾಚೀನ ಕಥೆ. ಪುರಾಣ, ತತ್ವ, ಪ್ರಾಯೋಗಿಕ ವೈದ್ಯಕೀಯ, ಶಸ್ತ್ರಚಿಕಿತ್ಸೆ, ಜೀವನಶಾಸ್ತ್ರ ಎಲ್ಲವನ್ನೂ ಒಂದಾಗಿ ಹೊಂದಿದ ಮಹಾನ್ ಪರಂಪರೆ.